ನಿದ್ದೆ ಬರೋ ತರ ನಾಟಕನಾ? ಏನು ಕೋಪನ? ಕೋಪದ ಬಗ್ಗೆ ಗೊತ್ತಿಲ್ಲ, ಆದ್ರೆ ಸಣ್ಣ ಬಿಗುಮಾನ ಇರೋದಂತೂ ನಿಜ. ಕೋಪ ಇರೋದು ಕನ್ಫರ್ಮು. ಇನ್ನೇನು ಜನ ಕೋಪ ಮಾಡ್ಕೊಳ್ದೆ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ನಾನು ನಿನಗೋಸ್ಕರ ಆಸ್ಪತ್ರೆಗೆ ಬಂದೆ, ಡಾಕ್ಟರ್ ಹತ್ರ ಮಾತಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋದನ್ನ ತಪ್ಪಿಸ್ತೆ. ಆದ್ರೆ ನೀನು ನಿನ್ನ ಫ್ರೆಂಡ್ ಹತ್ರ ಒಂದ್ಸಲ ಮಾತಾಡೋಕ್ಕೂ ಬಿಡಲಿಲ್ಲ. ಹೋಗಿ ಎಲ್ಲ ಸರಿ ಹೋಯ್ತು, ಮನೆಗೆ ಹೋಗೋಣ ಬಾ ಅಂದ್ರೂ ಬರಲಿಲ್ಲ. ನನಗೆ ಸ್ವಲ್ಪ ಕೆಲಸ ಇತ್ತು ಶ್ರೀ. ಏನು ಕೆಲಸ ಜಾನು? ನನಗಿಂತ ನಿನ್ನ ಫ್ರೆಂಡೇ ಇಂಪಾರ್ಟೆಂಟಾ? ಈ ಪ್ರಪಂಚದಲ್ಲಿ ನಿನಗಿಂತ ಬೇರೆ ಯಾರೂ ಇಂಪಾರ್ಟೆಂಟ್ ಅಲ್ಲ ಶ್ರೀ ನನಗೆ. ಯಾಕಮ್ಮ ನನ್ನ ಜೊತೆಗೆ ಮನೆಗೆ ಬರಲಿಲ್ಲ? ತಪ್ಪಲ್ವ ನೀನು ಮಾಡಿದ್ದು? ಹೌದು, ನಂದೇ ತಪ್ಪು, ಸಾರಿ. ಆದ್ರೆ ಪ್ಲೀಸ್ ಈಗ ಕೋಪ ಮಾಡ್ಕೋಬೇಡ. ಹಾಗಾದ್ರೆ ನನಗೆ ಪ್ರಾಮಿಸ್ ಮಾಡು, ಇನ್ಮೇಲೆ ನೀನು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಬಾರ್ದು. ಫೋನಲ್ಲಿ ಏನೋ ಗುಸ್ಗುಸು ಅಂತ ಮಾತಾಡೋದು, ಏನು ಅಂತ ಕೇಳಿದಾಗ ಏನಿಲ್ಲ ಅಂತ ಹೇಳೋದು, ಸುಳ್ಳು ಹೇಳೋದು, ಯಾವುದು ಮಾಡಬಾರ್ದು. ಆಯ್ತು. ಯಾ ಪ್ಲೀಸ್ ಪ್ರಾಮಿಸ್ ಮೀ. ಓಕೆ, ಪ್ರಾಮಿಸ್. ಪ್ರಾಮಿಸ್ ಮಾಡಿದ್ದನ್ನ ಇಷ್ಟು ಬೇಗ ಮುರಿತಿದೀಯಾ? ನನ್ನಿಂದ ಮುಚ್ಚಿಡುವಂಥದ್ದೇನು ಇಲ್ಲ ಅಂದ್ರೆ ಇಲ್ಲೇ ಮಾತಾಡ್ಬೋದಲ್ಲ. ಓಕೆ. ಹಲೋ. ಶಬ್ಬಾಷ್ ಜಾನವಿ, ಲೈಫಲ್ಲಿ ಫಸ್ಟ್ ಟೈಮ್ ಒಬ್ರು ಮಧುಮಿತನ ಫೂಲ್ ಮಾಡಿರೋದು. ನಾನಿದನ್ನ ಯಾವತ್ತೂ ಮರೆಯಲ್ಲ. ಇಲ್ಲಿವರೆಗೂ ನನ್ನ ಗುರುನ ನನ್ನ ಜೊತೆ ಕರ್ಕೊಂಡು ಹೋಗೋದೇ ನನ್ನ ಗುರಿಯಾಗಿತ್ತು. ಆದರೆ ಇವತ್ತಿಂದ, ಈ ಕ್ಷಣದಿಂದ ನನ್ನ ನೆಮ್ಮದಿನ ಹಾಳು ಮಾಡೋದೇ ನನ್ನ ಇನ್ನೊಂದು ಗುರಿ ಮಾಡ್ಕೋತೀನಿ. ನನ್ನನ್ನೇ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿಸ್ಬಿಟ್ಯಾ? ಇನ್ನು ಕಾದಿದೆ ನಿನಗೆ, ನೋಡ್ತಿರು. I have recovered. I will be back.